ಆರ್ಎಸ್ಎಸ್ನವರು ದೊಣ್ಣೆ ಹಿಡಿದು ಪಥಸಂಚಲನ ಯಾಕೆ ಮಾಡಬೇಕು ಎನ್ನುವಂತ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಪರಿಷತ್ ಸದಸ್ಯರಾಗಿರುವಂತಹ ಬಿಕೆ ಹರಿಪ್ರಸಾದ್. ಆರ್ಎಸ್ಎಸ್ನವರು ಪಥಸಂಚಲನ ಮಾಡುವಾಗ ದೊಣ್ಣೆ ಹಿಡ್ಕೊಂಡು ಪಥಸಂಚಲನ ಯಾಕೆ ಮಾಡಬೇಕು ಎನ್ನುವಂತ ಪ್ರಶ್ನೆ. ಸಮಸ್ಯೆ ಏನಾದರೂ ಆದರೆ ಯಾರು ಹೊಣೆ? ಪಥಸಂಚಲನದಲ್ಲಿ ಏನಾದರೂ ಸಮಸ್ಯೆ ಆದರೆ ಯಾರು ಹೊಣೆ? ಹೀಗಂತ ದೆಹಲಿಯಲ್ಲಿ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಆರ್ಎಸ್ಎಸ್ ಯಾವ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದೆ? ಎಣ್ಣೆ ಹೊಡೆದು ಡಿಜೆ ಹಾಕೊಂಡು ಮಸೀದಿ ಮುಂದೆ ನೃತ್ಯ ಮಾಡ್ತಾರೆ. ಇದು ಯಾವ ಸಂಸ್ಕೃತಿ ಎನ್ನುವಂಥದ್ದಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಇದು ಯಾವ ದೇಶಭಕ್ತಿ ಅಂತ ಕೇಳಿದ್ದಾರೆ ಬಿಕೆ ಹರಿಪ್ರಸಾದ್. ಚರ್ಚೆಯನ್ನು ಹುಟ್ಟಾಕಿದೆ. ಯಾಕಂತ ಹೇಳಿದ್ರೆ ಆರ್ಎಸ್ಎಸ್ನ ಕಾರ್ಯಕರ್ತರು ಎಣ್ಣೆ ಹೊಡ್ಕೊಂಡು ಡಿಜೆ ಹಾಕಿ ಮಸೀದಿ ಮುಂದೆ ನೃತ್ಯ ಮಾಡ್ತಾರೆ ಎನ್ನುವಂಥ ಹೇಳಿಕೆ. ಈಗ ಅನ್ರಿಜಿಸ್ಟರ್ಡ್ ಪಥಸಂಚಲನ ಅದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ನಲ್ಲ, ಮುಂಚೆ ಅವರು ಸ್ಥಾಪನೆ ಮಾಡಿದಂಥ ಮಿಲಿಟರಿ ಸ್ಕೂಲಲ್ಲಿ ಟ್ರೈನಿಂಗ್ ತೆಗೆದುಕೊಂಡಿರ್ತಕ್ಕಂಥವ್ರು ಪಥಸಂಚಲನೆ ಮಾಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ದೊಣ್ಣೆ ಹಿಡ್ಕೊಂಡು ಮಾಡೋದು ಬೇಕಾಗಿಲ್ಲ. ಶಾಂತಿ ಪ್ರಿಯರು ಯಾರು ದೊಣ್ಣೆ ಹಿಡ್ಕೊಂಡು ಮಾಡೋದಿಲ್ಲ. ದೊಣ್ಣೆ ಹಿಡ್ಕೊಂಡು ಪಥಸಂಚಲನೆ ಮಾಡಿದಾಗ ಇವ್ರು ಯಾರನ್ನೋ ಭಯ ಬೀಳ್ಸಕ್ಕೆ ಮಾಡ್ತಾ ಇದ್ದಾರೆ. ಆ ಥರ ದೊಣ್ಣೆ ಹಿಡ್ಕೊಂಡು ಮಾಡಬೇಕಂದ್ರೆ ಪಾಕಿಸ್ತಾನದಲ್ಲಿ ಮತ್ತು ಚೈನಾ ಬಾರ್ಡರಲ್ಲಿ ಮಾಡಿ. ಯಾಕೆ ಅನ್ರಿಜಿಸ್ಟರ್ಡ್ ಅಂತ? ರಿಜಿಸ್ಟರ್ಡ್ ಅಂದರೆ ನಾಳೆ ದಿವಸ ಏನಾದರೂ ಆಗಬಾರ್ದು ಘಟನೆಗಳು ನಡೆದೋಯ್ತು ಅಂದ್ಕೊಳ್ಳಿ, ಆಗ ಯಾರು ಜವಾಬ್ದಾರಿ ಮಾಡ್ತೀರಿ? ಆವಾಗ FIR ಅಲ್ಲಿ ಏನಾಗುತ್ತೆ? FIR ಫೈಲ್ಡ್ ಅಗೇನ್ಸ್ಟ್ ಅನ್ನೋನ್ ಪರ್ಸನ್ ಅಂತ ಬರ್ತಾರೆ. ಯಾಕಂದರೆ ಇವ್ರದ್ದು ಹಣೆ ಬರ ನೋಡಿದಿರಲ್ಲ, ಕೋರ್ಟಿಗೆ ಬರ್ಕೊಟ್ಟಿದ್ರು ಬಾಬ್ರಿ ಮಸೀದಿ ಬಿಡಿಸೋದಿಲ್ಲ ಅಂತ ಬಾಬ್ರಿ ಮಸೀದಿ ಬಿಡಿಸ್ಬಿಟ್ರು. ಮತ್ತು ಇವರು ಸಾಂಸ್ಕೃತಿಕ ಸಂಘಟನೆ ಅಂತಾರೆ, ಎಲ್ಲೂ ಕೂಡ ಸಾಂಸ್ಕೃತಿಕ ಸಂಘಟನೆ ಮಾಡಿಲ್ಲ. ಇವರು ಧಾರ್ಮಿಕ ಸಂಘಟನೆ ಅಂತಾರೆ, ಧಾರ್ಮಿಕ ಸಂಘಟನೆ ಏನು ಮಾಡಿಲ್ಲ. ಇವರು RSS ಅವರು ಇಲ್ಲಿ ತನಕ ಯಾರಾದರೂ ಪ್ರವಚನ ಮಾಡಿದ್ದು ಕೇಳಿದ್ದೀರಾ? ಈ ಒಂದು ಸ್ವಯಂ ಸೇವಕರಿಗೆ ನೀವು ದೇವಸ್ಥಾನಕ್ಕೆ ಹೋಗಿ ಭಕ್ತಿ ಭಾವನೆಯನ್ನು ಬೆಳೆಸ್ಕೊಳ್ಳಿ ಅಂತ ಎಲ್ಲೂ ಇಲ್ಲ. ಮಠಗಳಿಗೆ ಹೋಗಿ ಪ್ರವಚನವನ್ನು ಕೇಳಿ ಅಂತ ಏನಾದರೂ ಹೇಳಿದಾರ? ಅದೂ ಇಲ್ಲ. ಇವ್ರು ಹೇಳಿಕೊಟ್ಟಿರೋದು ಏನು ಅಂದರೆ, ಗಣೇಶ ಅಣ್ಣಮ್ಮ ಮಾರಮ್ಮದ್ದು ಹಬ್ಬ ಆಗುವ ಸಂದರ್ಭದಲ್ಲಿ DJ ತೆಗೆದುಕೊಂಡ್ಬಂದು ಎಣ್ಣೆ ಹಾಕ್ಕೊಂಡು ಮಸೀದಿ ಮುಂದೆ ಡ್ಯಾನ್ಸ್ ಆಡು, ಚರ್ಚ್ ಮುಂದೆ ಡ್ಯಾನ್ಸ್ ಆಡು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಇದು ಧರ್ಮ ಅಲ್ಲ. ಆದ್ದರಿಂದ ಇವರು ಎಲ್ಲೋದ್ರೂ ಸಹ ಪ್ರಚೋದನಕಾರಿ ಕೆಲಸಗಳು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇರ್ತಕ್ಕಂಥದ್ದು ನೋಡಿದ್ದೀವಿ. ಯಾಕಂದರೆ ದೇಶಭಕ್ತಿ ಅಂದ್ರೇನು? ಈ ಕಾಲಘಟ್ಟದಲ್ಲಿ ದೇಶಭಕ್ತಿ